ನಾವು ಅಂದ್ಕೊಂಡಿರೋದೆಲ್ಲ ನೆರವೇರಿದೆ. ನಾನು ಮನೆ ಕಟ್ಟಬೇಕು ಅಂದ್ಕೊಂಡು ಆಸೆ ಇಟ್ಕೊಂಡಿದ್ದೆ. ಇಲ್ಲಿಗೆ ಬಂದಮೇಲೆ ನಾನು ಮನೆ ಕಟ್ಟೋಕ್ಕೆ ಈಗ ನಾವು ಶುರು ಮಾಡಿದ್ದೀವಿ. ಈ ತಾಯಿ ಆಶೀರ್ವಾದದಿಂದ ನಾವು ಮನೆ ಕಟ್ಟಿದ್ದೀವಿ. ತುಂಬಾ ಪವರ್ಫುಲ್. ನಾವು ಅದಕ್ಕೆ ಈ ದೇವ್ರನ್ನ ತುಂಬ ನಂಬಿದ್ದೀವಿ. ನಾವು ಮಂತ್ಲಿ 2 ಟೈಮ್ಸ್ ಬರ್ತಾನೆ ಇರ್ತೀವಿ ಇಲ್ಲಿಗೆ. ಬೆಂಗಳೂರಿಂದ ಬರ್ತಿರೋದು ನಾವು ತುಂಬ ನಂಬಿದ್ದೀವಿ ಚಾಮುಂಡೇಶ್ವರಿನ. ಸೊ ನಾವು ನಂಬಿರೋ ದೇವರು ಫಸ್ಟ್ ಟೈಮ್ ಅಂತ ಅಂದರೆ ನಾವಿಬ್ಬರು ಸೇರಿ ಇದೇ ದೇವರು. ಸೊ ಹರಕೆ ಕೂಡ ಕಟ್ಕೊಂಡಿದ್ದೀವಿ. ಹರಕೆ ಚೆನ್ನಾಗಿ ನೆರವೇರ್ತಾ ಇದೆ ಅಂತ ಅನ್ನಿಸ್ತಿದೆ. ಸೊ ಇಷ್ಟರಲ್ಲೇ ಫೆಬ್ರವರಿಲಿ ಒಂದು ಒಳ್ಳೆ ಸ್ವೀಟ್ ನ್ಯೂಸ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಸ್ಟಾರ್ಟಿಂಗ್ ಇದ್ದಿದ್ದ ರೀತಿಗೂ ಇವಾಗ ಎಲ್ಲ ಕಡೆಯೂ ನೆಮ್ಮದಿ ಇದೆ. ಏನಿದೆಯೋ ಇಲ್ವೋ ಮನುಷ್ಯಂಗೆ ಬೇಕಿರೋದು ನೆಮ್ಮದಿ. ಆ ನೆಮ್ಮದಿ ಖಂಡಿತ ಇಲ್ಲಿ ಬಂದಾಗ ನಂಗೆ ಸಿಕ್ಕಿತ್ತು. ನಮ್ಗೆ ಎಷ್ಟೋ ಯಶಸ್ಸು ಆಗಿದೆ ಇಲ್ಲಿಗೆ ಬಂದಿದ್ದರಿಂದ. ಸೊ ಅದರಿಂದ ನಾವು ಇದನ್ನ ತುಂಬ ನಂಬ್ತೀವಿ. ಚಾಮುಂಡೇಶ್ವರಿ ಗೌಡ್ಗೆರೆನ ಸದಾ ನಾವು ಇರೋವರೆಗೂ ಬರ್ತಾನೆ ಇರ್ತೀವಿ. ಆ ತಾಯಿ ಆಶೀರ್ವಾದ ನಮ್ಮೆಲ್ರಿಗೂ ಸಿಗಲಿ ಅಂತ ನಾವು ಬೇಡ್ಕೊಳ್ತೀವಿ. ತುಂಬ ನೀಟ್ನೆಸ್ ಇದೆ. ಮತ್ತು ಟೆಂಪಲ್ ಎಲ್ಲ ಮತ್ತು ಪ್ರಸಾದದ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟೇ ಜನ ಬಂದರೂ ಯಾರಿಗೂ ಇಲ್ಲ ಅಂದರೆ ಖಾಲಿ ಆಗಿರೋ ಥರ ಏನಿಲ್ಲ. ಚೆನ್ನಾಗಿ ಪ್ರಸಾದ ಕೊಡ್ತಾರೆ. ಆ ಟೇಸ್ಟ್ನು ಹಂಗೆ ಮಾಡಿರ್ತಾರೆ ನೀಟ್ನೆಸ್ ಆಗೆಲ್ಲ. ತಾಯಿ ಪವಾಡ ಜಾಸ್ತಿ ಇದೆ. ನೀವೇ ನೋಡ್ತಾ ಇರ್ಬೋದು, ದಿನದಿಂದ ದಿನಕ್ಕೆ ಪ್ರಚಾರ ಜಾಸ್ತಿ ಆಗ್ತಿದೆ. ತಾಯಿ ಮಹಿಮೆ ಜಾಸ್ತಿ ಆಗ್ತಿದೆ. ದೂರ ದೂರ ಊರುಗಳಿಂದ ಕೂಡ ಹುಡುಕೊಂಡು ತಾಯಿ ದರ್ಶನಕ್ಕೋಸ್ಕರ ಬರ್ತಾ ಇದ್ದಾರೆ. ನಂಬಿಕೆ ಅವ್ರು ಅಂದ್ಕೊಂಡಿದ್ದು ಕೆಲಸ ಆಗಿರೋದ್ರಿಂದ ಜನಗಳು ಬರ್ತಾ ಇದ್ದಾರಲ್ವ. ಹಾಗಾಗಿ ಆ ಪ್ರಸಾದ ತಿನ್ನೋದಕ್ಕೆ ನಾವೆಲ್ಲ ಅದೃಷ್ಟ ಮಾಡಿರಬೇಕು ಅಂತ ಹೇಳ್ತೀವಿ ಸರ್. ಪ್ರಸಾದದ ಬಗ್ಗೆ ಹೇಳೋ ಮಾತೇ ಇಲ್ಲ. ಆ ಪ್ರಸಾದ ನಮಗೆ ಸಿಕ್ಕಿ ನಾವು ತಿನ್ನಬೇಕು ಅಂದರೆ ನಮಗೆ ಅದೃಷ್ಟ ಇರಬೇಕು ಅನ್ನೋದು ನಾನು ಹೇಳ್ತೀನಿ. ತುಂಬ ಚೆನ್ನಾಗಿದೆ ಪ್ರಸಾದ ಎಲ್ಲ. ದೇವಸ್ಥಾನದ ಎಲ್ಲ ಕೆಲಸ ಕೂಡ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೇಳ್ಕೊಳ್ಳೋದಿಷ್ಟೇ, ಅನ್ನನ ನೀವೆಷ್ಟು ತಿಂತೀರೋ ಅಷ್ಟು ಪ್ರಸಾದ ಹಾಕ್ಸ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಯಾಕೆಂದರೆ ರೈತ ಈ ದೇಶದ ಬೆನ್ನೆಲುಬು. ಸೊ ಅವ್ರು ತುಂಬ ಒಂದೊಂದು ಅಕ್ಕಿ ಬೆಳೆಯೋದಕ್ಕೂ ತುಂಬ ಕಷ್ಟಪಡ್ತಿದ್ದಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೂ ಅನ್ನನ ವೇಸ್ಟ್ ಮಾಡಬೇಡಿ. ನಾನು ಬರ್ತಿರೋದು 9 ವಾರ ಕಾಯಿ ಕಟ್ಟಾದ್ಮೇಲೆ ಬರ್ತಾ ಇರೋದು. ತುಂಬ ಅನುಕೂಲಗಳಾಗಿದೆ. ಯಾಕೆಂದರೆ ನಾನು ಏನು ಅಂದ್ಕೊಂಡಿದ್ನೋ ಆ ಕೆಲಸ ಆಗಿದೆ. ಪ್ರಸಾದ ಇರ್ಬೋದು, ನಾವು ಫಸ್ಟ್ ಬಂದಾಗ ಇಷ್ಟು ಕ್ರೌಡ್ ಇರ್ತಿರ್ಲಿಲ್ಲ. ಬಟ್ ಇಲ್ಲೇನೋ ಅನುಕೂಲ ಆಗಿರೋದಕ್ಕೆ ಅಲ್ವಾ ಅಷ್ಟೊಂದು ಜನ ಬರ್ತಾರೆ. ಸುಮ್ಮನೆ ಯಾರು ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ. ಬಟ್ ತುಂಬ ಅನುಕೂಲ ಆಗಿದೆ. ಯಾವ ಟೆಂಪಲಲ್ಲೂ ಕೊಡಲ್ಲ. ಹೌದು, ಖಂಡಿತ ಹೌದು. ಯಾಕೆಂದರೆ ಅಷ್ಟು ಮಹಿಮೆ ಇರೋದಕ್ಕೇ ಇಷ್ಟೆಲ್ಲ ಜನಗಳು ಬರೋದಾಗಲಿ, ಹರಕೆ ಕಟ್ಕೊಂಡಿದ್ದು. ಎಷ್ಟೋ ಜನ ಹೇಳ್ತಾರೆ ಕಾಯಿ ಕಟ್ಟೋದು ಇದೊಂದು ಫೇಕು ಹಾಗೆ ಹೇಗೆ ಅಂತ. ಯಾರೂ ಅದು ನಿಜ ಆಗ್ದೇ ಯಾರೂ ಇಲ್ಲಿ ಬಂದು ಕಾಯಿ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. 7 ವಾರ ಕೆಲಸಗಳನ್ನ ಬಿಟ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಏನೋ ಇದೆ ಅನ್ನೋದಕ್ಕೇ ಬರೋದು. ಕೆಟ್ಟದ್ದೇನಿದೆ ಅಂತ ನಿಜ ಅಂತ ನಂಬ್ತಾರೋ ಜನಗಳು, ಒಳ್ಳೆಯದು ಅಷ್ಟೇ ಇದೆ ಅಂತ ಮಾತ್ರ ನಾನು ತುಂಬ ನಂಬ್ತೀನಿ. ನನಗಂತೂ ತುಂಬ ಒಳ್ಳೆಯದಾಗಿದೆ. ಆ ತಾಯಿ ನಂಬಿ ಅದು ಮತ್ತೆ ನಾನು ಇರೋವರೆಗೂ ಬರ್ತಾನೆ ಇರ್ತೀನಿ. ಪ್ರಾಬ್ಲಮ್ ಅಂದರೆ ನನ್ನೊಂದು ಆಸೆ ಇತ್ತು, ಬಟ್ ಅದನ್ನು ಹೇಳಲ್ಲ ನಾನು. ಬಟ್ ಅದು ನೆರವೇರಿದೆ, ಹಾಗಾಗಿ ಬರ್ತಾಯಿದ್ದೀನಿ. ಪವರ್ ಖಂಡಿತ ಇದೆ. 100-200% ಪವರ್ ಇದೆ. ಬದಲಾವಣೆ ಅನ್ನೋದಕ್ಕೆ ನಾನು ಸ್ಟಾರ್ಟಿಂಗ್ ಇದ್ದಿದ್ದ ರೀತಿಗೂ ಇವಾಗ ಎಲ್ಲ ಕಡೆಯೂ ನೆಮ್ಮದಿ ಇದೆ. ಏನಿದೆಯೋ ಇಲ್ವೋ ಮನುಷ್ಯಂಗೆ ಬೇಕಿರೋದು ನೆಮ್ಮದಿ. ಆ ನೆಮ್ಮದಿ ಖಂಡಿತ ಇಲ್ಲಿ ಬಂದಾಗ ನಂಗೆ ಸಿಕ್ಕಿದೆ. ಪ್ರಸಾದ ಸರ್, ಈಗ ನಾನು ಹೇಳೋದು ಇಷ್ಟೇ, ಏನು ಪ್ರಸಾದ ಕೊಡ್ತಾರೆ ಅನ್ನೋದಕ್ಕಿಂತ ಈ ತಾಯಿ ಮಾಡಿಸ್ಕೋಬೇಕು ಅನ್ನೋದು ಆ ಅಮ್ಮನ ಮನಸ್ಸಲ್ಲಿದೆ ಆಯಿತಾ. ಪ್ರತಿಯೊಂದು ಈಗ ಮನುಷ್ಯರು ಮಾಡೋಕ್ಕಾಗ್ತಿಲ್ಲ ಇದನ್ನು. ಆ ತಾಯಿ ಶಕ್ತಿ ಇರೋದ್ರಿಂದನೇ ಮನುಷ್ಯರು ರೂಪದಲ್ಲಿ ಮಾಡಿಸ್ಕೊಂತಿರೋದು, ಅಷ್ಟು ಮಾತ್ರ ಹೇಳ್ಬೋದು. ಅದು ಸಿಗೋಕ್ಕೆ ನಾವು ಕೋಟಿ ಪುಣ್ಯ ಮಾಡಿದ್ವಿ. ಪ್ರತಿಯೊಬ್ಬರು ಕೇಳ್ಕೊಳ್ಳೋದಿಷ್ಟೇ, ಅನ್ನನ ನೀವೆಷ್ಟು ತಿಂತೀರೋ ಅಷ್ಟು ಪ್ರಸಾದ ಹಾಕ್ಸ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಯಾಕೆಂದರೆ ರೈತ ಈ ದೇಶದ ಬೆನ್ನೆಲುಬು. ಸೊ ಅವ್ರು ತುಂಬ ಒಂದೊಂದು ಅಕ್ಕಿ ಬೆಳೆಯೋದಕ್ಕೂ ತುಂಬ ಕಷ್ಟಪಡ್ತಿದ್ದಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೂ ಅನ್ನನ ವೇಸ್ಟ್ ಮಾಡಬೇಡಿ. ದೇವಸ್ಥಾನಕ್ಕೆ ಬರ್ತೀರಾ ಒಂದು ಸ್ವಲ್ಪ ಕ್ಲೀನಾಗಿ ಎಲ್ಲ ಇಟ್ಕೊಳ್ಳಿ. ಆ ಬಳೆ ಕಟ್ಟೋದು ಅದೇನೇನೋ ಮಾಡೋಕ್ಕೆ ಹೋಗ್ಬಿಡಿ, ದಯವಿಟ್ಟು ಕೇಳ್ಕೊಳ್ತೀನಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇನ್ನು 2ನೇ ಸತಿ ಬಂದಿರೋದು. ನಾವು ಅಂದ್ಕೊಂಡಿರೋದೆಲ್ಲ ನೆರವೇರಿದೆ. ನಾನು ಮನೆ ಕಟ್ಟಬೇಕು ಅಂದ್ಕೊಂಡು ಆಸೆ ಇಟ್ಕೊಂಡಿದ್ದೆ. ಇಲ್ಲಿಗೆ ಬಂದಮೇಲೆ ನಾನು ಮನೆ ಕಟ್ಟೋಕ್ಕೆ ಈಗ ನಾವು ಶುರು ಮಾಡಿದ್ದೀವಿ. ಈ ತಾಯಿ ಆಶೀರ್ವಾದದಿಂದ ನಾವು ಮನೆ ಕಟ್ಟಿದ್ದೀವಿ. ಪ್ರಸಾದ ಎಲ್ಲೂ ಸಿಗೋಲ್ಲ ಈ ಥರ ಟೇಸ್ಟು. ಇಲ್ಲಿ ಹಾಕೋ ತುಪ್ಪ, ಊಟಕ್ಕೆ ಹಾಕೋ ತುಪ್ಪ ತುಂಬ ಟೇಸ್ಟ್ ಇದೆ. ಈ ತುಪ್ಪ ಎಲ್ಲೂ ಸಿಗೋಲ್ಲ ಅನ್ಕೊತಿದ್ದೀನಿ ನಾನು. ಇಲ್ಲಿ ಯಾವುದೇ ದೇವಸ್ಥಾನಗಳಲ್ಲಿ ಊಟ ಮಾಡೋಕ್ಕಿಂತ ಈ ದೇವಸ್ಥಾನದಲ್ಲಿ ಊಟ ಮಾಡಿದ್ದು ಒಂದು ತಾಯಿ ಆ ರುಚಿನ ನಾವು ಹೇಳೋಕ್ಕಾಗಲ್ಲ. ಆ ಕ್ಷಣ ಅಷ್ಟು ಟೇಸ್ಟಾಗಿದೆ ಈ ತಾಯಿ ಪ್ರಸಾದ. ಪ್ರಾಮುಖ್ಯತೆ ಅಂದರೆ ತುಂಬ ಹಲವಾರು ಜನಗಳು ಇಷ್ಟಪಟ್ಟು ಇದು ಮಾಡ್ತಾರೆ. ಆಮೇಲೆ ಬಂದು ಭಕ್ತರಿಗಳು ಮಾತ್ರ ಇಲ್ಲಿ ಊಟ ತಾಯಿ ಎಲ್ಲರಿಗೂ ಹೊಟ್ಟೆ ತುಂಬಿ ಕಳಿಸ್ತಾಳೆ ಅಂತ ಇಲ್ಲಿ ನಾನು ಭಾವಿಸ್ತೇನೆ. ಓಕೆ ಸರ್, ನೀವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ರಿ. ಇಲ್ಲಿ ಬರೋಕ್ಕಿಂತ ಮುಂಚೆ ಫ್ಲಾಪ್ ಆಗಿತ್ತು ಏನು ಅಂತ? ಆ ಮನೆ ಫುಲ್ ಸ್ಟಾಪ್ ಆಗಿತ್ತು. ಆ ಕನಸುಗಳು ಮನೆ ಕಟ್ಟಕ್ಕೆ ಆಯ್ತಿರ್ಲಿಲ್ಲ. ಈ ತಾಯಿಗೆ ಬಂದಾಗೆ ನಮ್ಮ ಮನೆ ಈಗ ಶುರುವಾಗಿದೆ. ಮನೆ ಕಟ್ಟಕ್ಕೆ ತಾಯಿ ಆಶೀರ್ವಾದ ಕೊಟ್ಟಿದ್ದಾಳೆ ಅಂತ ನಾನು ತಾಯಿಯನ್ನು ಬೇಡ್ಕೊಳ್ತೀನಿ. ಸೊ ತುಂಬ ಟೈಮ್ಸ್ ಬಂದಿದ್ದೀವಿ. ಫಸ್ಟ್ ಟೈಮ್ಸ್ ನಮಗೆ ಬೇರೆಯವ್ರು ಯಾರೋ ಹೇಳಿದ್ರು ಈ ಥರ ಹೋಗಿ ಗೌಡ್ಗೆರೆ ಚಾಮುಂಡೇಶ್ವರಿ ತುಂಬ ಚೆನ್ನಾಗಿದೆ, ಅಲ್ಲಿ ಹೋಗಿದ್ದು ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿದ್ವಿ.
ಅವ್ರ ಮಾತನ್ನ ಕೇಳಿ ನಾವು ನಂಬಿಕೆ ಇಟ್ಟು ಬಂದ್ವಿ ಫಸ್ಟ್ ಟೈಮು. ಸೊ ಫಸ್ಟ್ ಟೈಮ್ ಬಂದಾಗಲೇ ನಮಗೆ ಅದ್ರ ರಿಸಲ್ಟ್ ಸಿಕ್ತು. ಸೊ ನಾವು ಇದು ಸೇರಿ 5 ಟೈಮ್ಸ್ ಆಗಿದೆ ಬಂದು, ತುಂಬಾ ಅನುಕೂಲ ಆಗಿದೆ. ಮತ್ತು ಇಲ್ಲಿ ಪ್ರಸಾದ ಜನ ಭಕ್ತಾದಿಗಳೆಲ್ಲ ಬರೋದು ನೋಡ್ತಾ ಇದ್ರೆ ಇನ್ನೂ ತುಂಬಾ ಮುಂದುವರಿಯುತ್ತೆ ಈ ದೇವಸ್ಥಾನ ಅನಿಸುತ್ತೆ. ಯಾಕೆ ಅಂತ ಅಂದರೆ ಹೇಳ್ಬೇಕು ಈ ಮಾತನ್ನ ಅಂತಂದರೆ ನಮಗೆ ಎಷ್ಟೋ ಯಶಸ್ಸು ಆಗಿದೆ ಇಲ್ಲಿಗೆ ಬಂದಿದ್ದರಿಂದ. ಸೊ ಅದರಿಂದ ನಾವು ಇದನ್ನ ತುಂಬ ನಂಬ್ತೀವಿ. ಚಾಮುಂಡೇಶ್ವರಿ ಗೌಡ್ಗೆರೆನ ಸದಾ ನಾವು ಇರೋವರೆಗೂ ಬರ್ತಾನೆ ಇರ್ತೀವಿ. ಆ ತಾಯಿ ಆಶೀರ್ವಾದ ನಮ್ಮೆಲ್ರಿಗೂ ಸಿಗಲಿ ಅಂತ ನಾವು ಬೇಡ್ಕೊಳ್ತೀವಿ ಸರ್. ಸೊ ಅದು ಹೇಳ್ಕೋಬಾರ್ದು. ನಾವೇನೋ ಒಂದು ಕೆಲಸ ಆಗಬೇಕು ಅಂತ ದೇವ್ರ ಹತ್ರ ಬಂದು ಫಸ್ಟ್ ಟೈಮ್ ಬಂದಾಗ ಬೇರೆಯವ್ರ ಮಾತು ಕೇಳಿ ಬಂದು ಕೇಳ್ಕೋಗಿ ಕಾಯಿ ಕಟ್ಟಿ ಹೋಗಿದ್ವಿ. ಸೊ ಅದು ಕೆಲಸ ನಮಗೆ ಆಯಿತು. ಅದರಿಂದ ನಂಬಿಕೆ ನಮಗೂ ಬಂತು. ಬೇರೆಯವ್ರು ಹೇಳೋದಕ್ಕಿಂತ ನಮ್ಮ ಲೈಫಲ್ಲಿ ಆಗಿದ್ದ ಅನುಭವಕ್ಕೋಸ್ಕರ ನಮಗೂ ಕೂಡ ನಂಬಿಕೆ ಬಂತು ಸರ್. ಬೇರೆಯವರಿಗೆ ಅವ್ರ ಸಮಸ್ಯೆ ಸಾಲು ಹೋಗಿದೆ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಸಮಸ್ಯೆ ಏನಿರುತ್ತೆ ಅದು ಸಾಲು ಹೋಗಿದೆ ಅನ್ನೋದಕ್ಕೆ ಹೇಳೋದಕ್ಕೆ ನಾನೇ ಹೇಳ್ತಿದ್ರಲ್ವಾ. ಸೊ ಫಸ್ಟ್ ಟೈಮ್ ಬಂದಾಗ ನಮಗೆ ಫೀಲ್ ಆಯಿತು. ಅದ್ರ ಬಗ್ಗೆ ಏನು ಅನ್ನೋದು ಕೂಡ ನಮಗೆ ಅನುಕೂಲ ಸಿಕ್ತು. ಅಂದರೆ ನಮ್ಮ ಸಮಸ್ಯೆ ಅಂತೂ ಕ್ಲಿಯರ್ ಆಗಿದೆ. ಸೊ ಬೇರೆಯವ್ರಿಗೆ ಏನು ಅನ್ನೋದು ಗೊತ್ತಿಲ್ಲ. ನಮ್ಮ ಸಮಸ್ಯೆ ಆಗಿರೋದನ್ನ ನಾನೇ ಹೇಳ್ತಿದ್ದೀನಲ್ಲ. ಸಮಸ್ಯೆ ಬಗೆಹರಿಬೋದು ಅಂತ ಖಂಡಿತ ಅರಿಯುತ್ತೆ ಸರ್. ಬಟ್ ನಂಬಿಕೆ ಇರಬೇಕಷ್ಟೇ. ಯಾವುದ್ರಲ್ಲಿ ಆದರೂ ನಂಬಿಕೆ ಇದ್ದರೆ ಎಲ್ಲನೂ ಆಗುತ್ತೆ. ನಂಬಿಕೆ ಒಂದಿರಬೇಕಷ್ಟೇ ಅಲ್ವಾ ಮನುಷ್ಯನಿಗೆ. ಆ ಪ್ರಸಾದ ತಿನ್ನೋದಕ್ಕೆ ನಾವೆಲ್ಲ ಅದೃಷ್ಟ ಮಾಡಿರಬೇಕು ಅಂತ ಹೇಳ್ತೀವಿ ಸರ್. ಪ್ರಸಾದದ ಬಗ್ಗೆ ಹೇಳೋ ಮಾತೇ ಇಲ್ಲ. ಆ ಪ್ರಸಾದ ನಮಗೆ ಸಿಕ್ಕಿ ನಾವು ತಿನ್ನಬೇಕು ಅಂದರೆ ನಮಗೆ ಅದೃಷ್ಟ ಇರಬೇಕು ಅನ್ನೋದು ನಾನು ಹೇಳ್ತೀನಿ. ತುಂಬ ಚೆನ್ನಾಗಿದೆ ಪ್ರಸಾದ ಎಲ್ಲ, ದೇವಸ್ಥಾನದ ಎಲ್ಲ ಕೆಲಸ ಕೂಡ ತುಂಬ ಚೆನ್ನಾಗಿದೆ. ನಾನು 3rd ಟೈಮ್ ಬರ್ತಿರೋದು ಆ್ಯಕ್ಚುಲಿ. ಅಂದರೆ ಫಸ್ಟ್ ಟೈಮ್ ಇನ್ನೂ ನಡೀತಾ ಇತ್ತು, ಇನ್ನೂ ಅಷ್ಟೊಂದು ಕಟ್ಟಿರಲಿಲ್ಲ. ಇವಾಗ ತುಂಬ ಡೆವಲಪ್ ಆಗಿದೆ. ಅಂದರೆ ಇಲ್ಲಿ ಏನು ನಂಬಿಕೆ ಅಂದರೆ ಅವರು ಏನಾದರೂ ಅರ್ಕೆ ಮಾಡ್ಕೊಂಡ್ರೆ ಅದು ಬಂದು ಕಾಯಿ ಕಟ್ತಾರೆ. ಅದು ಅಂದರೆ ಒಬ್ಬೊಬ್ಬರು 9 ದಿನಕ್ಕೆ ನೆರವೇರುತ್ತೆ, ಒಬ್ಬೊಬ್ರದ್ದು 12 ಡೇಸಿಗೆ ನೆರವೇರುತ್ತೆ. ಅವರು ಅಂದ್ಕೊಂಡಿರೋ ಥರ ಏನೇ ಅವ್ರು ಅಂದ್ಕೊಂಡ್ರು ಅದು ನೆರವೇರುತ್ತೆ ಅಂತ ಒಂದು ನಂಬಿಕೆ. ಅದೇ ಥರ ನಾನು 3rd ಟೈಮ್ ಬರ್ತಿರೋದು. ಅಂದ್ಕೊಂಡಿರೋದು ಆಲ್ಮೋಸ್ಟ್ ಆಗಿದೆ. ಅಂದರೆ ಜಾಬ್ ಬಗ್ಗೆ ಆ ಥರ ಅಂದ್ಕೊಂಡಿದ್ದೆ. ಅಂದರೆ ಚೆನ್ನಾಗಿ ಅಂದರೆ ದೇವರೊಂದು ನಂಬಿಕೆ ಅಂದರೆ ಎಲ್ಲರಿಗೂ ತುಂಬ ನೀಟ್ನೆಸ್ಸಾಗಿ ಇದೆ. ಮತ್ತು ಟೆಂಪಲ್ ಎಲ್ಲ ಮತ್ತು ಪ್ರಸಾದದ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟೇ ಜನ ಬಂದರೂ ಯಾರಿಗೂ ಇಲ್ಲ ಅಂದರೆ ಖಾಲಿ ಆಗಿರೋ ಥರ ಏನಿಲ್ಲ. ಚೆನ್ನಾಗಿ ಪ್ರಸಾದ ಕೊಡ್ತಾರೆ. ಅದು ಟೇಸ್ಟ್ನು ಹಂಗೆ ಮಾಡಿರ್ತಾರೆ ನೀಟ್ನೆಸ್ ಆಗೆಲ್ಲ. ನಾವು ತುಂಬ ನಂಬಿದ್ದೀವಿ ಚಾಮುಂಡೇಶ್ವರಿನ. ಸೊ ನಾವು ನಂಬಿರೋ ದೇವರು ಫಸ್ಟ್ ಟೈಮ್ ಅಂತ ಅಂದರೆ ನಾವಿಬ್ಬರು ಸೇರಿ ಇದೇ ದೇವರು. ಸೊ ಹರಕೆ ಕೂಡ ಕಟ್ಕೊಂಡಿದ್ದೀವಿ. ಹರಕೆ ಚೆನ್ನಾಗಿ ನೆರವೇರ್ತಾ ಇದೆ ಅಂತ ಅನ್ನಿಸ್ತಿದೆ. ಸೊ ಇಷ್ಟರಲ್ಲೇ ಫೆಬ್ರವರಿಲಿ ಒಂದು ಒಳ್ಳೆಯ ಸ್ವೀಟ್ ನ್ಯೂಸ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೋಷಲ್ ಮೀಡಿಯಾದಲ್ಲಿ. ಸೊ ಎಲ್ಲರನ್ನೂ ಕರಿತೀವಿ ಮದುವೆಗೆ. ಎಲ್ಲರೂ ಕೂಡ ಬನ್ನಿ, ನಮಗೆ ಆಶೀರ್ವಾದ ಮಾಡಿ, ಹಂಗೆ ದೇವಿ ದರ್ಶನ ಕೂಡ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇದು ತುಂಬಾ ಪವರ್ಫುಲ್. ನಾವು ಅದಕ್ಕೆ ಈ ದೇವ್ರನ್ನ ತುಂಬ ನಂಬಿದ್ದೀವಿ. ನಾವು ಮಂತ್ಲಿ 2 ಟೈಮ್ಸ್ ಬರ್ತಾನೆ ಇರ್ತೀವಿ ಇಲ್ಲಿಗೆ. ಬೆಂಗಳೂರಿಂದ ಬರ್ತಿರೋದು ನಾವು. ಸೊ ಇದು ನ್ಯೂ ಇಯರ್ ಅಲ್ವಾ, ಎಲ್ರಿಗೂ ಒಳ್ಳೇದು ಮಾಡಲಿ ಚಾಮುಂಡೇಶ್ವರಿ ತಾಯಿ ಅಂತ ಕೇಳ್ಕೊತೀನಿ. ಇಲ್ಲಿ ಏನಂತ ಅಂದರೆ ಭಕ್ತಾದಿಗಳಿಗೆ ಹಸಿದು ಬಂದವರಿಗೆ 24 ಅವರ್ಸ್ ಅನ್ನದಾನ ನಡೀತಾ ಇರುತ್ತೆ. ಸೊ ಅದು ವೆರೈಟಿಯಲ್ಲಿ ಸ್ಪೆಷಲ್ಲಾಗಿ ಅನ್ನದಾನ ನಾವು ಸ್ವೀಕರಿಸ್ತಿದ್ದಾರೆ. ನಾವು ಬಂದಾಗೆಲ್ಲ ತಿಂತಾ ಇರ್ತೀವಿ. ಸಕ್ಕತ್ತಾಗಿರುತ್ತೆ, ಟೇಸ್ಟು ಅಷ್ಟೇ. ಎಲ್ಲರಿಗೂ ಚೆನ್ನಾಗಿ ಅನ್ನದಾನ ಮಾಡ್ತಾ ಇದ್ದಾರೆ. ಎಲ್ಲ ಹಸಿದು ಬಂದವರು ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ದೇವಸ್ಥಾನಕ್ಕೆ ಬರೋದಕ್ಕೆ. ತಾಯಿ ಪವಾಡ ಜಾಸ್ತಿ ಇದೆ. ನೀವೇ ನೋಡ್ತಾ ಇರ್ಬೋದು, ದಿನಕ್ಕೆ ಪ್ರಚಾರ ಜಾಸ್ತಿ ಆಗ್ತಿದೆ. ತಾಯಿ ಮಹಿಮೆ ಜಾಸ್ತಿ ಆಗ್ತಿದೆ. ದೂರ ಊರುಗಳಿಂದ ಕೂಡ ಹುಡುಕೊಂಡು ತಾಯಿ ದರ್ಶನಕ್ಕೋಸ್ಕರ ಬರ್ತಾ ಇದ್ದಾರೆ. ನಂಬಿಕೆ ಅವ್ರು ಅಂದ್ಕೊಂಡಿದ್ದು ಕೆಲಸ ಆಗಿರೋದ್ರಿಂದ ಜನಗಳು ಬರ್ತಾ ಇದ್ದಾರಲ್ವ. ಹಾಗಾಗಿ ಹೀಗೆ ಇನ್ನೂ ಜನ ಬರಲಿ, ತಾಯಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.